ಗೈಸ್ ತುಂಬ ಜನರ ಇನ್ಸ್ಟಾಗ್ರಾಮ್ ಅಕೌಂಟು ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಇದೆ. ಸೊ ಮುಂದೊಂದು ದಿನ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಡಿಲೀಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಡಿಲೀಟ್ ಆಗದ ಹಾಗೆ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ನ ಮಾಡೋದು, ಅಕಸ್ಮಾತ್ ಡಿಆಕ್ಟಿವೇಟ್ ಆದರೂ ಸಹ ಅದನ್ನು ಯಾವ ರೀತಿ ಇನ್ಸ್ಟಾಗ್ರಾಮ್ ಟೀಮ್ಗೆ ಅಪ್ರೋಚ್ ಮಾಡಿ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಒಳ್ಳೆ ರಿಕವರಿ ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ರ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್ ನೀವೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಓಪನ್ ಮಾಡಿದ್ದೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ. ಸೊ ಅಕೌಂಟ್ ಸೆಂಟರ್ ಅಂತ ಇದೆಲ್ಲ, ಓಕೆನಾ? ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಸಿಂಪಲ್ಲಾಗಿ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಶೋ ಆಗುತ್ತೆ. ಸೊ ಇದರಲ್ಲಿ ಎರಡನೇ ಒಂದು ಆಪ್ಷನ್ ಇದೆ ನೋಡಿ, ಓಕೆನಾ? 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಪ್ರೊಫೈಲ್ಗಳು, ಅಂದರೆ ನಿಮ್ಮದು ಎರಡು ಅಕೌಂಟು 3 ಅಕೌಂಟ್ ಇರುತ್ತಲ್ಲ. ಸೊ ಅವೆಲ್ಲ ಪ್ರೊಫೈಲ್ಗಳು ಇಲ್ಲಿ ಶೋ ಆಗುತ್ತೆ. ಯಾವ ಒಂದು ಪ್ರೊಫೈಲ್ ಅಂತ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ SMS 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮದು ಒಂದು ನಂಬರ್ ಕೇಳುತ್ತೆ. ನಂಬರ್ನ ಹಾಕಿ, ಯಾಕಂದರೆ ನಾನು ಈಗ ಅಡ್ವಾನ್ಸ್ ಆಗಿ ಹಾಕಿದ್ದೀನಿ ಅದಕ್ಕೋಸ್ಕರ. ಸೊ ನಂಬರ್ನ ಹಾಕಿ ಆದಮೇಲೆ ಒಂದು OTP ಬರುತ್ತೆ. OTPನ ಎಂಟ್ರ್ ಮಾಡಿದರೆ ಮುಗಿದೋಯ್ತು, ಓಕೆನಾ? ಇದು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಆಗಿರುತ್ತೆ, ಓಕೆನಾ? ಸೊ ಇದು ಮೊದಲನೇ ಒಂದು ಸೆಟ್ಟಿಂಗ್ಸ್ ಆಯಿತು, ಓಕೆನಾ? ಸೊ ಮಸ್ಟಾಗಿ ಇದನ್ನು ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಒಂದು ಅಕೌಂಟು ಸೇಫ್ ಇರುತ್ತೆ, ಓಕೆನಾ? ಸೊ ಇನ್ನು ಎರಡನೇ ಒಂದು ಸೆಟ್ಟಿಂಗ್ಸ್ ಬಂದುಬಿಟ್ಟು ಅದ್ರ ಕೆಳಗಡೆ ಇದೆ ನೋಡಿ, ವೆರಿಫಿಕೇಷನ್ ಸೆಲ್ಫಿ ಅಂತ ಇದೆಯಲ್ಲ. ಸೊ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೇನೆ, ಓಕೆ? ನೋಡ್ಬೋದು ವೆರಿಫಿಕೇಷನ್ ಸೆಲ್ಫಿ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ನಾನು ಮತ್ತೆ ಅಕೌಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರ್ತಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಇವಾಗ ಒಂದು ಕೋಡ್ ಬರುತ್ತೆ, ನಿಮ್ಮದು ಒಂದು ಜಿಮೇಲ್ಗೆ ಒಂದು ಕೋಡ್ ಬರುತ್ತೆ, ಓಕೆನಾ? ಸೊ ಆ ಒಂದು ಜಿಮೇಲ್ಗೆ ಬಂದಿರೋ ಕೋಡನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇವಾಗ ಎಂಟ್ರ್ ಮಾಡ್ತೀನಿ, ಓಕೆ? ನೋಡ್ಬೋದು ಗೈಸ್, ಇಲ್ಲಿ ಒಂದು ಕೋಡ್ ಬಂದಿದೆ. ಸೊ ಈ ಒಂದು ಕೋಡನ್ನು ಕಾಪಿ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಕಾಪಿ ಮಾಡ್ಕೊಂಡು ಇಲ್ಲಿ ಬಂದು ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇವಾಗ ನೋಡ್ಬೋದು ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆದಮೇಲೆ ಈ ರೀತಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ನ ಕೊಡುತ್ತೆ, ಓಕೆನಾ? ವಿಡಿಯೋದಲ್ಲಿ ಯಾವ ರೀತಿ ಮಾಡ್ಬೇಕಂತೇಳಿ ಜಸ್ಟ್ ನಮ್ಮೊಂದು ತಲೆಯನ್ನು ಆ ಕಡೆಯಿಂದ ಈ ಕಡೆಗೆ ಸ್ವೈಪ್ ಮಾಡೋದಿರುತ್ತೆ, ಅಂದರೆ ಸ್ವಲ್ಪ ತಲೆಯನ್ನು ಅಲ್ಲಾಡಿಸೋದಿರುತ್ತೆ ಅಷ್ಟೇ ಗೈಸ್. ಏನಾದರೂ ನಾಯ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ಕೆಳಗಡೆ ಸ್ಟಾರ್ಟ್ ಸೆಲ್ಫಿ ಅಂತ ಇದೆಯಲ್ಲ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮೊಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಕ್ಯಾಮ್ರಾ ಓಪನ್ ಆದಮೇಲೆ ಅವರು ಮಾರ್ಕ್ ಅಂತ ತೋರಿಸ್ತಾರೆ, ಮೇಲಕ್ಕೆ, ಕೆಳಕ್ಕೆ, ಎಡಕ್ಕೆ, ಬಲಕ್ಕೆ, ಓಕೆನಾ? ಈ ರೀತಿ ನೀವು ಮಾಡಿದಾದ್ಮೇಲೆ ಆಟೋಮೆಟಿಕ್ಕಾಗಿ ಅದು ಒಂದು ಸೆಲ್ಫಿನ ವೆರಿಫೈ ಮಾಡುತ್ತೆ, ಓಕೆನಾ? ಸೊ ನಾನು ಇವಾಗ ವೆರಿಫೈ ಮಾಡಿದ್ನಿ. ಸೊ ಆಟೋಮೆಟಿಕ್ಕಾಗಿ ಅದು ವೆರಿಫೈ ತಗೊಳುತ್ತೆ. ಸ್ವಲ್ಪ ಒಂದು ವಿಡಿಯೋನ ಅಪ್ಲೋಡಿಂಗ್ ಅಂತ ಒಂದು 5 ರಿಂದ 10 ನಿಮಿಷ ವೇಟ್ ಮಾಡಬೇಕಾಗತ್ತೆ, ಓಕೆನಾ? ಸೊ ವೆಯ್ಟ್ ಮಾಡಿ. ಓಕೆ ಗೈಸ್, ನೋಡ್ಬೋದು ಸ್ವಲ್ಪ ಬೇಗನೆ ಆಯಿತು. ವೆರಿಫಿಕೇಷನ್ ಸೆಲ್ಫಿ ಸೇವ್ಡ್ ಅಂತ ಬಂದಿದೆ, ಓಕೆನಾ? ಕೆಳಗಡೆ ಡನ್ ಅಂತ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಸೊ ಇಷ್ಟು ಮಾಡಿದ್ರೆ ಆಯಿತು. ನಿಮ್ಮ ಒಂದು ಅಕೌಂಟ್ ಯಾವುದೇ ಕಾರಣಕ್ಕೂ ಏನೋ ರಿಮೂವ್ ಆಗೋಲ್ಲ, ಇನ್ಸ್ಟಾಗ್ರಾಮ್ ಕಡೆಯಿಂದ ರಿಮೂವ್ ಆದರೆ ಆಟೋಮೆಟಿಕ್ಕಾಗಿ ಅದನ್ನು ರಿಕವರಿ ಮಾಡ್ಕೊಳ್ಬೋದು, ಓಕೆನಾ? ಏನಾದರೂ ನಾಯ್ಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.